ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸಿ ಎಮ್ ಸರ್ಸ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಹಿಂದೆ ನಾನು ಹೀರೋ ಪಾಠದಿಂದ, ಆಮೇಲೆ ದೆರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತಕ್ಕಂಥ ಪಾಠದಿಂದ ಹಾಗೂ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ಅಂತಕ್ಕಂಥ ಪದ್ಯದಿಂದ ವಿಡಿಯೋಗಳನ್ನು ಮಾಡಿದ್ದೀನಿ. ಆ ವಿಡಿಯೋಗಳನ್ನು ನೀವು ನೋಡಬೇಕಾದ್ರೆ ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅವುಗಳನ್ನು ನೀವು ಬೇಕಾದಾಗ ನೋಡ್ಬೋದಾಗಿದೆ. ಓಕೆ, ಇವತ್ತು ನಾನು ಜೆಂಟಲ್ಮ್ಯಾನ್ ಆಫ್ ರಿಯೋ ಇನ್ ಮೀಡಿಯೋ ಅಂತಕ್ಕಂಥ ಪ್ರೌಸದಿಂದ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಓಕೆ, ಪ್ರಾರಂಭಿಸೋಣ. ಪ್ರಶ್ನೆ ನಂಬರ್ 41ರಿಂದ ಪ್ರಾರಂಭವಾಗುತ್ತೆ ಇದು. ಪ್ರಶ್ನೆ ನಂಬರ್ 41, ಡಾನ್ ಅನ್ಸಲ್ಮ ಹೌಸ್ ವಾಸ್ ಸ್ಮಾಲ್ ಆ್ಯಂಡ್ ರಿಚ್ಡ್ ಅಂತಕ್ಕಂಥದ್ದು. ಇಲ್ಲಿ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎ ಅನ್ಟೈಡಿ, ಆಪ್ಷನ್ ಬಿ ಕ್ವೈಂಟ್, ಆಪ್ಷನ್ ಸಿ ಅನ್ಪ್ಲಿಸೆಂಟ್, ಆಪ್ಷನ್ ಡಿ ಗ್ಲ್ಯಾಡ್. ಇಲ್ಲಿ ಸರಿಯಾದ ಆಯ್ಕೆ ಬಿ ಆಪ್ಷನ್, ಕ್ವೈಂಟ್ ಅಂತೇಳಿ. ಓಕೆ, ಕ್ವಶನ್ ನಂಬರ್ 42, ಎ ಲಿಟಿಲ್ ಡ್ಯಾಶ್ ರ್ಯಾನ್ ಥ್ರೋ ಡಾನ್ ಅನ್ಸಲ್ಮೋಸ್ ಲ್ಯಾಂಡ್. ಎಸ್, ಓಕೆ, ಈ ಒಂದು ಪ್ರಶ್ನೆಗೆ ಡಾನ್ ಅನ್ಸಲ್ಮೋ ಲ್ಯಾಂಡಿನಲ್ಲಿ ಡ್ಯಾಶ್ ಡ್ಯಾಶ್ ಹಾದು ಹೋಗಿತ್ತಂತೆ. ಆಪ್ಷನ್ ಎ ಸ್ನೇಕ್, ಆಪ್ಷನ್ ಬಿ ಕ್ರೀಕ್, ಆಪ್ಷನ್ ಸಿ ಸ್ರಬ್ಸ್, ಆಪ್ಷನ್ ಡಿ ಕ್ರೀಪರ್. ಇಟ್ ಈಸ್ ಬಿ ಆಪ್ಷನ್ ಈಸ್ ದ ರೈಟ್. ಓಕೆ, ಕ್ವಶನ್ ನಂಬರ್ 43, ದ ಆರ್ಚರ್ಡ್ ವಾಸ್ ಡ್ಯಾಶ್ ಆ್ಯಂಡ್ ಡ್ಯಾಶ್. ದ ಆರ್ಚರ್ಡ್ ವಾಟ್? ಆಪ್ಷನ್ ಎ ಕ್ಲಾರಡ್ ಆ್ಯಂಡ್ ಬ್ಯೂಟಿಫುಲ್, ಆಪ್ಷನ್ ಬಿ ಸ್ಮಾಲ್ ಆ್ಯಂಡ್ ರಿಚ್ಡ್, ಆಪ್ಷನ್ ಸಿ ಬಿಗ್ ಆ್ಯಂಡ್ ಅನ್ಪ್ಲೀಸೆಂಟ್, ಆಪ್ಷನ್ ಡಿ ರಿಚ್ಡ್ ಆ್ಯಂಡ್ ಕ್ವೈಂಟ್. ಇಟ್ ಈಸ್ ಎ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಎಸ್, ನಂಬರ್ 44th question, the dark young boy accomplished Don Anselmo had eyes like a. yes, ಯಾವಾಗಲೂ ಡಾನ್ ಅನ್ಸೆಲ್ಮನ್ ಜೊತೆಗೆ ಹೋಗುವಂತಹ ಒಬ್ಬ ಹುಡುಗನ ಕಣ್ಣುಗಳು ಆಪ್ಷನ್ಸ್ಗಳಲ್ಲಿ ಒಂದಾಗಿತ್ತು. ಆಪ್ಷನ್ ಎ ಫಿಶ್, ಆಪ್ಷನ್ ಬಿ ಗ್ಯಾಜಲ್, ಆಪ್ಷನ್ ಡಿ ಬಾಲ್, ಆಪ್ಷನ್ ಡಿ ಸ್ಟಾರ್. ಇಟ್ ಈಸ್ ಬಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಎಸ್, ಓಕೆ, 45th question, according to the surveyor, ಡಾನ್ ಅನ್ಸಲ್ಮೋಸ್ ಲ್ಯಾಂಡ್ ಮಿಸರ್ಡ್. ಸರ್ವೇಯರು ಸರ್ವೆ ಮಾಡಿದನ ಪ್ರಕಾರ ಅನ್ಸಲ್ಮೋನ ಒಂದು ಜಮೀನು ಹೀಗಿತ್ತಲ್ಲ. ಆಪ್ಷನ್ ಎ 2 acres, ಆಪ್ಷನ್ ಬಿ ಮೋರ್ ದೆನ್ 8 acres, ಆಪ್ಷನ್ ಸಿ 10 acres, ಆಪ್ಷನ್ ಡಿ ಮೋರ್ ದೆನ್ 16 acres. ಇಟ್ ಈಸ್ ಬಿ ಈಸ್ ದ ರೈಟ್ ಆನ್ಸರ್. ಓಕೆ, 46th question number, ದ ಪ್ರೈಸ್ ಫಿಕ್ಸ್ಡ್ ಫಾರ್ ಡಾನ್ ಅನ್ಸಲ್ಮೋಸ್ ಲ್ಯಾಂಡ್ ವಾಸ್. ಯಾವ ಒಂದು ದರವನ್ನು ಫಿಕ್ಸ್ ಮಾಡಲಾಗಿತ್ತು ಅಂತಂದರೆ ಆಪ್ಷನ್ ಎ $1,200, ಬಿ ಟ್ವೈಸ್ ದ ಅಗ್ರೀಡ್ ಅಮೌಂಟ್, ಸಿ ಮೋರ್ ದ್ಯಾನ್ $1,200, ಡಿ $2,400. ದಿಸ್ ಈಸ್ ಎ ಆಪ್ಷನ್ ಈಸ್ ದ ರೈಟ್ ಆನ್ಸರ್. 47th question number, the children of the village were dash Don Anselmo's property brought by the Americans. ಅಮೇರಿಕನ್ಸ್ಗಳು ಡಾನ್ ಅನ್ಸಲ್ಮೋನ್ಗಳಿಂದ ತೆಗೆದುಕೊಂಡಿರ್ತಕ್ಕಂಥ ಜಮೀನನ್ನು ಈ ರಿಯೋ ಇನ್ ಮೀಡಿಯೋನ ಮಕ್ಕಳು ಈ ಕೆಳಗಿನ ಆಪ್ಷನ್ಸ್ಗಳಲ್ಲಿ ಒಂದನ್ನು ಮಾಡ್ತಾಯಿದ್ರು. ಆಪ್ಷನ್ ಎ ರನ್ ಥ್ರೋ, ಆಪ್ಷನ್ ಬಿ ಪೊಸೆಸ್ಡ್, ಆಪ್ಷನ್ ಸಿ ಓವರ್ ರನ್ನಿಂಗ್, ಆಪ್ಷನ್ ಡಿ ಕ್ಲೇಮ್ಡ್. ಆಪ್ಷನ್ ಸಿ ಈಸ್ ದ ರೈಟ್ ಚಾಯ್ಸ್. ಓಕೆ, ಕ್ವಶನ್ ನಂಬರ್ 48, ಡಾನ್ ಅನ್ಸಲ್ಮೋ ಟುಕ್ ಪೊಸೆಷನ್ ಆಫ್ ದ ಹೌಸ್ ಫ್ರಮ್ ಹೀಸ್. ಯಾರಿಂದ ಈ ಒಂದು ಪೊಸೆಸ್ ಮಾಡಿದೆ, ಯಾರಿಂದ ತೆಗೆದುಕೊಂಡಿದ್ದ ಅಂತಂದರೆ ಆಪ್ಷನ್ ಎ ಫಾದರ್, ಆಪ್ಷನ್ ಬಿ ಮದರ್, ಆಪ್ಷನ್ ಸಿ ancestors, ಆಪ್ಷನ್ ಡಿ descendants. ಇಟ್ ಈಸ್ ಬಿ ಆಪ್ಷನ್ ಈಸ್ ರೈಟ್ ಆನ್ಸರ್, ಫ್ರಮ್ his mother. 49th question number, every time a child was born in a Rio in Medio, Don Anselmo had the practice of planting
ಎ ಡ್ಯಾಶ್. ಪ್ರತಿ ಸಲ ಒಂದು ಮಗು ಹುಟ್ಟಿದಾಗ ರೇವಣ್ಣ ಮೀಡಿಯಾದಲ್ಲಿ ಡಾನ್ ಅನ್ಸಲ್ಮನು ಕೆಳಗಿನವುಗಳಲ್ಲಿ ಇದನ್ನು ಮಾಡ್ತಿದ್ದ. ಆಪ್ಷನ್ ಎ ಸೀಡ್, ಆಪ್ಷನ್ ಬಿ ಹರ್ಬ್, ಆಪ್ಷನ್ ಸಿ ಟ್ರೀ, ಆಪ್ಷನ್ ಟಿ shrub, ಆಪ್ಷನ್ ಸಿ ಈಸ್ ದ ರೈಟ್ ಚಾಯ್ಸ್. ಓಕೆ, ಕ್ವೆಶ್ಚನ್ ನಂಬರ್ 50. It took months of negotiation to come to an understanding with the old man because ಒಂದು ವ್ಯವಹಾರದ ಒಂದು ಕೊನೆಗೆ ನಿರ್ಧಾರ ಬರಲಿಕ್ಕೆ ಬಹಳಷ್ಟು ಸಮಯ ತೆಗೆದುಕೊಂಡಿತ್ತು. ಯಾಕಪ್ಪ ಅಂತಂದರೆ ಆಪ್ಷನ್ ಎ ಕುಡ್ ನಾಟ್ ಹಿಯರ್ ಪ್ರಾಪರ್ಲಿ, ಆಪ್ಷನ್ ಬಿ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಲ್ಯಾಂಗ್ವೇಜ್, ಆಪ್ಷನ್ ಸಿ ವಾಸ್ ನಾಟ್ ಇನ್ ಹರಿ, ಆಪ್ಷನ್ ಡಿ ಡಿಡ್ ನಾಟ್ ಲೈಕ್ ದ ಅಮೇರಿಕನ್ಸ್, ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್, ವಾಸ್ ನಾಟ್ ಇನ್ ಹರಿ. Yes, okay. Question number 51. The word innumerable kin means that the old man had a number of. ಈ ಇನ್ನಂಬರೇಬಲ್ ಕಿನ್ ಅಂತಕ್ಕಂತಹ ಒಂದು ವರ್ಡಿನ ಮೀನಿಂಗ್ ಎ ಆಪ್ಷನ್ ಚಿಲ್ಡ್ರನ್, ಬಿ ಆಪ್ಷನ್ ಟ್ರೀಸ್ ಇನ್ ದ ಆರ್ಚರ್ಡ್, ಸಿ ಆಪ್ಷನ್ ರಿಲೇಟಿವ್ಸ್, ಡಿ ಆಪ್ಷನ್ ಫಾಲೋವರ್ಸ್. ಇಟ್ ಈಸ್ ರಿಲೇಟಿವ್ಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. 52nd question. In the meeting, the old man and American talked about the rain and about man's large family it was. ಮೀಟಿಂಗ್ನಲ್ಲಿ ಈ ಡಾನ್ ಅನ್ಸಲ್ಮು ರೇನ್ ಮತ್ತು ತನ್ನ ದೊಡ್ಡದಾಗಿರ್ತಕ್ಕ ಫ್ಯಾಮಿಲಿ ಬಗ್ಗೆ ಹೇಳ್ತಾನೆ ಬಿಫೋರ್ ಕಮಿಂಗ್ ಟು ದ ಸಬ್ಜೆಕ್ಟ್. ಇದು ಏನನ್ನು ತೋರಿಸುತ್ತೆ ಅಂತಂದರೆ ಟು ಮಾರ್ಕ್ ಹೀಸ್ ಲಾರ್ಜ್ ಫ್ಯಾಮಿಲಿ, ಎ ಆಪ್ಷನ್, ಬಿ ಆಪ್ಷನ್ ಟು ಬ್ರೇಕ್ ದ ಐಸ್, ಸಿ ಆಪ್ಷನ್ ಟು ಟೇಕ್ ಎವ್ರಿ ಒನ್ ನೋ ದ್ಯಾಟ್ ಇಟ್ ಹ್ಯಾಡ್ ರೇನ್ಡ್ ಇನ್ ದ್ಯಾಟ್ ಏರಿಯಾ, ಆಪ್ಷನ್ ಡಿ ಟು ನೋ ಮೋರ್ ಅಬೌಟ್ ದ ಓಲ್ಡ್ ಮ್ಯಾನ್ಸ್ ಫ್ಯಾಮಿಲಿ. Correct option is B, to break the ice. Question number 53. Don Anselmo, I said, we have made a discovery. The discovery was that the old man, ಆಥರ್ ಹೇಳ್ತಾರೆ, ನಾವು ಡಿಸ್ಕವರಿ ಮಾಡಿದಾಗ ಇದನ್ನು ಕಂಡುಕೊಂಡಿದ್ದೀವಿ. ಏನನ್ನು ಅಂತಂದ್ರೆ ಆಪ್ಷನ್ ಎ did not own the trees, option B had asked for a high price, option C had many relatives, option D owned more than what he had thought. More than land what he had thought ಅಂದರೆ ಅವನು ತಿಳ್ಕೊಂಡಿರೋದಕ್ಕಿಂತ ಹೆಚ್ಚಿಗೆ ಒಂದು ಜಮೀನು ಇತ್ತು ಅಂತಕ್ಕಂಥದ್ದನ್ನು ನಾವು ಡಿಸ್ಕವರ್ ಮಾಡಿದ್ದೀವಿ ಅಂತ ಹೇಳಿದ. Question number 54. When the storyteller offered double the price for his land, the old man, ಸ್ಟೋರಿ ಟೆಲ್ಲರು ಓಲ್ಡ್ ಮ್ಯಾನ್ಗೆ ನಿನಗೆ ಡಬಲ್ ಕೊಡ್ತೀವಿ ಅನ್ನುವಂಥ ಒಂದು ಆಫರ್ ಕೊಟ್ಟಾಗ ಆ ಡಾನ್ ಅನ್ಸಲ್ಮೋ ಏನು ಮಾಡ್ತಾರೆ ಈ ಕೆಳಗಿನ ಆಪ್ಷನ್ಗಳಲ್ಲಿ? ಈ ಜಂಪ್ಡ್ ವಿತ್ ದ ಜಾಯ್, ಈ ಸ್ಟುಡ್ ಅಪ್ ಇನ್ ಆ್ಯಂಗ್ರಿ, ಆಪ್ಷನ್ ಸಿ took up his gloves, option D bowed to all in the room. Here option B is the correct answer, stood up in angry. Next question number 55. The Don Anselmo agreed to sell the land to the Americans because ಅಮೇರಿಕನ್ಸ್ಗಳಿಗೆ ಆತ ತನ್ನ ಜಮೀನನ್ನು ಮಾರಲಿಕ್ಕೆ ಕಾರಣ ಏನು ಅಂತಂದರೆ ಆಪ್ಷನ್ ಎ they had agreed to give twice the amount, option B they were his friends, option C they were good people, option D they had surveyed the land. Here option C is the right choice. Move to the next 56th question number. A piece of land where fruits trees are grown is called. ಎಷ್ಟು ಹಣ್ಣುಗಳನ್ನು ಬೆಳೆಯುವಂಥ ಒಂದು
ಜಮೀನನ್ನು ಏನು ಕರೀತಾರೆ? ಹಣ್ಣುಗಳಿಂದ ಕೂಡಿರ್ತಕ್ಕಂಥವುಗಳನ್ನು ಎ ಕಾಟೇಜ್, ಎ ಫಾರೆಸ್ಟ್, an orchard, a D option a ranch. Here C option is the right answer. an orchard ಅಂತ ಕರೀತಾರೆ ಹಣ್ಣುಗಳನ್ನು ಬೆಳೆಯುವಂಥ ಒಂದು ಪ್ರದೇಶಕ್ಕೆ. Question number 57. Don Anselmo finally took only $1,200 for the land because ಕೊನೆಯದಾಗಿ ಡಾನ್ ಅನ್ಸಲ್ಮೋ ಅವರು ಕೇವಲ $1,200 ಮಾತ್ರ ತೆಗೆದುಕೊಳ್ತಾರೆ. ಯಾಕೆಂದರೆ ಆಪ್ಷನ್ ಎ, ಹಿ ವಾಸ್ ಮ್ಯಾನ್ ಆಫ್ ಪ್ರಿನ್ಸಿಪಲ್, ಬಹಳ ತತ್ವ ಸಿದ್ಧಾಂತದ ವ್ಯಕ್ತಿಯಾಗಿರ್ತಾರೆ. ಆಪ್ಷನ್ ಬಿ, ಸ್ಟೋರಿ ಟೆಲ್ಲರ್ ಫೇಲ್ ಟು ಕನ್ವಿನ್ಸ್ ಡಾನ್ ಅನ್ಸಲ್ಮೋ ಟೇಕ್ ಮೋರ್ ಮನಿ. ಆ ಸ್ಟೋರಿ ಟೆಲ್ಲರು ಹೆಚ್ಚಿಗೆ ಅಮೌಂಟನ್ನು ತೆಗೆದುಕೊಳ್ಳಲಿಕ್ಕೆ ಕನ್ವಿನ್ಸ್ ಮಾಡಲಿಕ್ಕೆ ಫೇಲ್ ಆಗ್ತಾರೆ. ಅದಕ್ಕನ ಆಪ್ಷನ್ ಸಿ, ದ ಅಮೇರಿಕನ್ ರೆಫ್ಯೂಸ್ ಟು ಗಿವ್ ಮೋರ್ ಮನಿ. ಅಮೇರಿಕನ್ಸಿ ಹೆಚ್ಚಿನ ಒಂದು ಹಣವನ್ನು ಕೊಡಲಿಕ್ಕೆ ತಿರಸ್ಕಾರ ಮಾಡ್ತಾರೆ, ನಿರಾಕರಿಸ್ತಾರ. ಆಪ್ಷನ್ ಡಿ, ದ ಸರ್ವೇಯರ್ ಡಿಸೈಡೆಡ್ ದ ಅಮೌಂಟ್ ಫಾರ್ ದ ಲ್ಯಾಂಡ್. ಸರ್ವೇಯರ್ ಮಾಡ್ತಾರೆ, ಆ ಒಂದು ಜಮೀನಿನ ಅಮೌಂಟನ್ನು ಫಿಕ್ಸ್ಡ್ ಮಾಡಿರ್ತಾರೆ. ಹಿಯರ್ ಆಪ್ಷನ್ ಎ is the right answer. The Don Anselmo was the man of principles. Okay. On question number 58. According to Don Anselmo, the real owner of the trees were ಡಾನ್ ಅನ್ಸಲ್ಮೋನ ಒಂದು ಪ್ರಕಾರ ಆ ಗಿಡಗಳ ಒಂದು ಯಜಮಾನ ಯಾರಾಗಿರ್ತಾರೆ ಅಂತಂದರೆ ಆಪ್ಷನ್ ಎ, ಚಿಲ್ಡ್ರನ್ ಆಫ್ ರೇವನ್ ಮೀಡಿಯೋ. ಆಪ್ಷನ್ ಬಿ, the Americans. Option C, the Spanish people. Option D, all people. Rio in medio. Here the children of Rio in medio. Option A is the right answer. Next question number 59. Don Anselmo did not sell the trees because ಡಾನ್ ಅನ್ಸಲ್ಮೋ ಗಿಡಗಳನ್ನು ಮಾರಲಿಲ್ಲ. ಯಾಕೆಂದರೆ ಆಪ್ಷನ್ ಎ, ಟ್ರೀಸ್ ವೇರ್ ಲೈಕ್ ಚಿಲ್ಡ್ರನ್ ಟು ಹಿಮ್. ಅವನಿಗೆ ಗಿಡಗಳು ಅಂದರೆ ಮಕ್ಕಳ ಥರ. ಬಿ ಆಪ್ಷನ್, ಹಿ ಥಾಟ್ ದ್ಯಾಟ್ ದೇ ಡಿಡ್ ನಾಟ್ ಬಿಲಾಂಗ್ ಟು ಹಿಮ್ ಬಟ್ ಟು ದ ಚಿಲ್ಡ್ರನ್. ಇವನು ಹೇಗೆ ವಿಚಾರ ಮಾಡಿದಪ್ಪ ಅಂತಂದ್ರೆ ಆ ಗಿಡಗಳು ತನಗೆ ಸಂಬಂಧಪಟ್ಟದ್ದಲ್ಲ, ಆ ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥವು ಅಂಥೇಳಿ. ಆಪ್ಷನ್ ಸಿ, ಹಿ ವರ್ಷಿಪ್ಡ್ ದೇಮ್. ಅವುಗಳನ್ನು ಬಹಳಷ್ಟು ವರ್ಷಿಪ್ ಮಾಡ್ತಾ ಇದ್ದ. ಆಮೇಲೆ ಆಪ್ಷನ್ ಡಿ, ದ ಅಮೇರಿಕನ್ಸ್ ಡಿಡ್ ನಾಟ್ ಪೇ ದ ಫುಲ್ ಅಮೌಂಟ್. ಅಮೇರಿಕನ್ಸರು ಫುಲ್ ಅಮೌಂಟನ್ನು ಕೊಟ್ಟಿದ್ದಿಲ್ಲ. ಅದಕ್ಕಾಗಿ ಹಿಯರ್ ರೈಟ್ ಚಾಯ್ಸ್ ಈಸ್ ಆನ್ಸರ್ ಈಸ್ ಹಿ ಥಾಟ್ ದ್ಯಾಟ್ ದೇ ಡಿಡ್ ನಾಟ್ ಬಿಲಾಂಗ್ ಟು ಹಿಮ್ ಬಟ್ ಟು ದ ಚಿಲ್ಡ್ರನ್ ಆಫ್ ರೇವನ್ ಮೀಡಿಯೋ. ಕ್ವಶನ್ ನಂಬರ್ ಕ್ವಶನ್ ನಂಬರ್ 60. ಡಾನ್ ಅನ್ಸಲ್ಮೋ ಸೈನ್ ದ ಡೀಡ್. ಆ ಡೀಡನ್ನು ಕರಾರು ಪತ್ರವನ್ನು ಸೈನ್ ಮಾಡ್ತಾನೆ ಡ್ಯಾಶ್ ಡ್ಯಾಶ್. ಆಪ್ಷನ್ ಎ, ಆಫ್ಟರ್ ಟೇಕಿಂಗ್ ಟ್ವೈಸ್ ದ ಅಮೌಂಟ್. ಅವನು ಡಬಲ್ ಅಮೌಂಟನ್ನು ತೆಗೆದುಕೊಂಡಾದ ಮೇಲೆನ. ಬಿ ಆಪ್ಷನ್, ಬಟ್ ರೆಫ್ಯೂಸ್ ಟು ಟೇಕ್ ಮೋರ್ ದ್ಯಾನ್ ದ ಅಮೌಂಟ್ ಅಗ್ರೀಡ್ ಅಪಾನ್. ಎಸ್ ಏನಪ್ಪ ಅಂದರೆ ಅಲ್ಲಿ ಒಪ್ಪಿಕೊಂಡಿರ್ತಕ್ಕಂತಹ ಡೀಡ್ನಲ್ಲಿ ಒಪ್ಪಿಕೊಂಡಿರ್ತಕ್ಕಂಥ ಹೆಚ್ಚಿನ ಅಮೌಂಟನ್ನು ರೆಫ್ಯೂಸ್ ಮಾಡ್ತಾನೆ, ನಿರಾಕರಿಸ್ತಾನೆ, ತಿರಸ್ಕರಿಸ್ತಾನೆ. ಆಪ್ಷನ್ ಸಿ, ವಿದೌಟ್ ಟೇಕಿಂಗ್ ಎನಿ ಮನಿ. ಯಾವುದೇ ಹಣವನ್ನು ತೆಗೆದುಕೊಳ್ಳದೇನೆ. ಆಪ್ಷನ್ ಡಿ, ಆಫ್ಟರ್ ಡಿಮಾಂಡಿಂಗ್ ಮೋರ್ ಮನಿ. ಭಾಳಷ್ಟು ಇನ್ನೂ ರೊಕ್ಕಕ್ಕಾಗಿ ಡಿಮಾಂಡ್ ಇಟ್ಟಾದ ಮೇಲೇನೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಸ್, ಓಕೆ. ಕ್ವಶನ್ ನಂಬರ್ 61. ಫೈನಲಿ ದ ಅಮೇರಿಕನ್ಸ್ ಬಾಟ್ ದ ಟ್ರೀಸ್ ಇಂಡಿವಿಜುವಲಿ ಫ್ರಾಮ್. ಕೊನೆಯದಾಗಿ ಅಮೇರಿಕನ್ಸ್ಗಳು ಗಿಡಗಳನ್ನು ತೆಗೆದುಕೊಳ್ತಾರೆ. ಯಾರಿಂದ ಅಂತಂದರೆ ಆಪ್ಷನ್ ಎ, ಡಾನ್ ಅನ್ಸಲ್ಮೋನಿಂದ. ಬಿ ಆಪ್ಷನ್, ಎವ್ರಿ ಚೈಲ್ಡ್ ಆಫ್ ರೇವನ್ ಮೀಡಿಯೋ. ರೇವನ್ ಮೀಡಿಯೋದ ಪ್ರತಿಯೊಬ್ಬ ಮಗುವಿನಿಂದ. ಆಪ್ಷನ್ ಸಿ, ಆಲ್ ಪೀಪಲ್. ಎಲ್ಲ ಜನಗಳಿಂದನ. ಆಪ್ಷನ್ ಡಿ, ಗುಡ್ ಪೀಪಲ್ ಓನ್ಲಿ. ಒಳ್ಳೆ ಜನರಿಂದ ಮಾತ್ರ. ಇಟ್ ಈಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 62. ದ ಸೆಂಟೆನ್ಸ್ ದ್ಯಾಟ್ ಟೆಲ್ಸ್ ಯು ದ್ಯಾಟ್ ಡಾನ್ ಅನ್ಸಲ್ಮೋ ಆ್ಯಂಡ್ ಎನ್ಸಿಸ್ಟರ್ಸ್ ವೇರ್ ಫಾರ್ಮರ್ಸ್. ಡಾನ್ ಅನ್ಸಲ್ಮೋನ ಎನ್ಸಿಸ್ಟರ್ಗಳು, ವಂಶಸ್ಥರು, ಅವರು ಕೂಡ ಏನಾಗಿದ್ರಪ್ಪ ಅಂದರೆ ರೈತರಾಗಿದ್ದರು. ಈ ಒಂದು ರೈತರಾಗಿದ್ದರು ಅನ್ನುವಂಥ ಹೇಳುವಂಥ ಪದ ಈ ಕೆಳಗಿನ ಆಪ್ಷನ್ಸ್ಗಳಲ್ಲಿ ಯಾವುದು? ಆಪ್ಷನ್ ಎ, ಹಿ ವಾಸ್ ಇನ್ ನೋ ಹರಿ. ಆಪ್ಷನ್ ಬಿ, ಹಿ ಲಿವ್ಡ್ ಅಪ್ ಇನ್ ರಿವೈನ್ ಮೀಡಿಯೋ. ಆಪ್ಷನ್ ಸಿ, ಹಿ ಟಿಲ್ಡ್ ದ ಸೇಮ್ ಲ್ಯಾಂಡ್ ದೇ ಹ್ಯಾಡ್ ಟಿಲ್ಡ್. ಆ್ಯಂಡ್ ಆಪ್ಷನ್ ಡಿ,
his house was small here. So option C is the right answer. He tilled the same land that they had tilled. Till ಅಂತಕ್ಕಂಥದ್ದು ಫಾರ್ಮರ್ಸ್ ಅಂತಕ್ಕಂಥ ಒಂದು ಅರ್ಥವನ್ನು ಕೊಡುತ್ತೆ. ಉಳುಮೆ ಮಾಡುವವರು ಅವರು ರೈತರು. ಎಸ್, ಓಕೆ. ಕ್ವಶನ್ ನಂಬರ್ 63. I do not like to have you speak to me in that manner. Here the speaker ಈ ಒಂದು ಸೆಂಟೆನ್ಸನ್ನು ಹೇಳಿರ್ತಕ್ಕಂಥ ಡೈಲಾಗನ್ನು ಹೇಳಿರ್ತಕ್ಕಂಥವ್ರು ಎಸ್ ಯಾರು, ನನಗೆ ಈ ರೀತಿ ಮಾತನಾಡಿದ್ದು ಇಷ್ಟ ಆಗಲಿಲ್ಲ ಅಂತಕ್ಕಂಥ ಒಂದು ಮಾತನ್ನು, ಈ ಮಾತಿನ ಸ್ಪೀಕರ್ ಯಾರು? ಆಪ್ಷನ್ ಎ ದ ಅಮೇರಿಕನ್, ಆಪ್ಷನ್ ಬಿ ಡಾನ್ ಆ್ಯನ್ಸೆಲ್ಮೋ, ಆಪ್ಷನ್ ಸಿ ದ ಸ್ಟೋರಿ ಟೆಲ್ಲರ್, ಆಪ್ಷನ್ ಡಿ ಚಾರ್ಲಿ ಚಾಪ್ಲಿನ್. ಹಿಯರ್ ಡಾನ್ ಆ್ಯನ್ಸೆಲ್ಮೋ ಈಸ್ ದ he made this dialogue, this sentence he said. Okay. Question number 64. The Americans come back to complain about the children of Rio in Medio, so that ಅಮೇರಿಕನ್ಸ್ಗಳು ಒಂದು ಕಂಪ್ಲೇಂಟನ್ನು ತೆಗೆದುಕೊಂಡು ಬಂದಿರ್ತಾರೆ. ಯಾವುದ್ರ ಬಗ್ಗೆಪ್ಪ ಅಂತಂದರೆ ಆ ರಿಯೋ ಇನ್ ಮೀಡಿಯೋನ ಮಕ್ಕಳ ಬಗ್ಗೆ ಇರ್ತಕ್ಕಂಥ ಕಂಪ್ಲೇಂಟು. ಅದು ಯಾವುದಾಗಿರುತ್ತೆ? ಎಸ್, ಯಾವುದಕ್ಕಾಗಿಪ್ಪ ಅಂತಂದರೆ ಆಪ್ಷನ್ ಎ ದೇ ಮೈಟ್ ಎಂಜಾಯ್ ದೇರ್ ನ್ಯೂ ಹೌಸ್ ಇನ್ ಪೀಸ್. ಅವರು ತೆಗೆದುಕೊಂಡಿರ್ತಕ್ಕಂತಹ ಒಂದು ಹೊಸ ಮನೆಯಲ್ಲಿ ತಾವು ಸಂತೋಷದಿಂದ ಇರಬೇಕು ಅನ್ನೋಕ್ಕೋಸ್ಕರ ಒಂದು ಕಂಪ್ಲೇಂಟ್ ತೆಗೆದುಕೊಂಡು ಬಂದಿರ್ತಾರೆ. ಅಥವಾ ಬಿ ಆಪ್ಷನ್ ಡಾನ್ ಆ್ಯನ್ಸೆಲ್ಮೋ ಮೈಟ್ ಸ್ಟಾಪ್ ದ ಚಿಲ್ಡ್ರನ್ ಫ್ರಮ್ ಓವರ್ ರನ್ನಿಂಗ್ ದೇರ್ ಪ್ರಾಪರ್ಟಿ. ಆ ಮಕ್ಕಳು ಆ ಪ್ರಾಪರ್ಟಿಯನ್ನು ಓವರ್ ರನ್ನಿಂಗ್ ಮಾಡ್ತಿರ್ತಾರೆ, ಅದಕ್ಕಾಗಿ ಡಾನ್ ಆ್ಯನ್ಸೆಲ್ಮೋ ಏನಾದರೂ ಹೇಳಿ ಅದನ್ನು ತಡಿತಾರೆ ಅಂತಕ್ಕಂಥ ಅದಕ್ಕೆ ಆಪ್ಷನ್ ಸಿ ದ ಚಿಲ್ಡ್ರನ್ ಮೈಟ್ ಗಿವ್ ಅಪ್ ಸ್ಪೆಂಡಿಂಗ್ ದೇರ್ ಟೈಮ್ ಇನ್ ದ ಆರ್ಚರ್ಡ್. ಆ ತೋಟದಲ್ಲಿ ಮಕ್ಕಳು ಆಡುವುದನ್ನು ಬಿಟ್ಟು ಬಿಡ್ತಾರೆ ಅಂಥೇಳಿನ. ಅಥವಾ ಆಪ್ಷನ್ ಡಿ ಆಲ್ ಆಫ್ ಅಬೋ. ಈ ಎಲ್ಲ ಮೇಲಿನವುಗಳಲ್ಲಿ ಇಲ್ಲಿ ನಾವು ನೋಡಿದರೆ ಸರಿಯಾದದ್ದು ಎಲ್ಲವೂ ಕಾರಣ ಆಗುತ್ತೆ. ಈ ಎಲ್ಲ ಕಾರಣಕ್ಕಾಗಿಯೇ ಅವರು ಕಂಪ್ಲೇಂಟ್ ತೆಗೆದುಕೊಂಡು ಬಂದಿರ್ತಾರೆ. ಹೀಗಾಗಿ ನನ್ನ ಒಂದು ಪ್ರಕಾರ ಆಲ್ ಆಫ್ ದಿ ಅಬೋ ಅಂತ ಹೇಳ್ಬೋದು. ಆದರೆ ಈ ಆಲ್ ಆಫ್ ಅಬೋ ಕೊಡದೇ ಇದ್ದಲ್ಲಿ ಆಪ್ಷನ್ ಬಿ ಆಗುತ್ತೆ. ಡಾನ್ ಆ್ಯನ್ಸೆಲ್ಮೋ ಮೈಟ್ ಸ್ಟಾಪ್ ದ ಚಿಲ್ಡ್ರನ್ ಫ್ರಮ್ ದ ಓವರ್ ರನ್ನಿಂಗ್ ದೇರ್ ಪ್ರಾಪರ್ಟಿ ಆಗುತ್ತೆ. ಇಲ್ಲಿ ಆಲ್ ಆಫ್ ಅಬೋ ಕೊಟ್ಟಿರ್ತಕ್ಕಂಥ ದೃಷ್ಟಿಯಿಂದ ಇದು ಆಪ್ಷನ್ ಡಿ. ಓಕೆ, ನನ್ನ ಪ್ರಿಯ ವಿದ್ಯಾರ್ಥಿಗಳಿಗೆ ಇಲ್ಲಿವರೆಗೆ ಈ ನನ್ನ ವಿಡಿಯೋವನ್ನು ನೀವು ಆಲಿಸಿದಿರಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಆಮೇಲೆ ಇದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಯಾಕಂದರೆ ಅವ್ರಿಗೆ ಕೂಡ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ. ಹಾಗೆಯೇ ನಿಮಗೇನಾದರೂ ಕಾಮೆಂಟ್ಗಳಿದ್ದರೆ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಮತ್ತು ಹೆಚ್ಚೆಚ್ಚು ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನಾನು ಹಿಂದೆ ಮಾಡಿರ್ತಕ್ಕಂಥ ಅನೇಕ ವಿಡಿಯೋಗಳು ಈ ನನ್ನ ಚಾನಲ್ದಲ್ಲಿ ಇರೋದರಿಂದ ನೀವು ಅಲ್ಲಿ ಈಸಿಯಾಗಿ ಪಡ್ಕೊಳ್ಬಹುದು ಅಂತಕ್ಕಂಥ ಒಂದು ದೃಷ್ಟಿಯಿಂದ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.